ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 5th ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಕೊಡ್ಕೊಂಡ್ರೆ 2 ಪೇಪರ್ ಇರುತ್ತೆ, 5T 6T ಅಂತ. ಅಥವಾ ಪೇಪರ್ 1 ಪೇಪರ್ 2 ಅಂತ ಹೇಳ್ತಾರೆ 5th ಸೆಮ್ಮಲ್ಲಿ. ಪೇಪರ್ 2ನಲ್ಲಿ ಅಥವಾ 6Tನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಆ 4ನೇ ಯೂನಿಟಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. ಮಾಸ್ ಸ್ಪೆಕ್ಟ್ರೋಸ್ಕೋಪಿ, IR ಸ್ಪೆಕ್ಟ್ರೋಸ್ಕೋಪಿ, UV ಸ್ಪೆಕ್ಟ್ರೋಸ್ಕೋಪಿ ಅಂತ. ಮಾಸ್ ಸ್ಪೆಕ್ಟ್ರೋಸ್ಕೋಪಿದು ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ UV ಸ್ಪೆಕ್ಟ್ರೋಸ್ಕೋಪಿದು ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿಂದ ಮಾಸ್ ಸ್ಪೆಕ್ಟ್ರೋಸ್ಕೋಪಿದು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ಪ್ರಿನ್ಸಿಪಲ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಆಫ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅದನ್ನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹೇಗೆ ನಿಮಗೆ ಸ್ಪೆಕ್ಟ್ರೋಸ್ಕೋಪಿ ನೀವು ಹೇಗೆ IR ಮತ್ತು UV ಓದಿದ್ರಲ್ಲ, ಅಲ್ಲೇನಾಗ್ತಿದೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ಸರ್ಟೈನ್ ರೇಡಿಯೇಷನ್ ಅಥವಾ ಸರ್ಟೈನ್ ಫ್ರೀಕ್ವೆನ್ಸಿ, ಸರ್ಟೈನ್ ಎನರ್ಜಿ ಇರುವಂಥದ್ದು ನನ್ನ ಮಾಲಿಕ್ಯೂಲ್ ಮೇಲೆ ಬೀಳುತ್ತೆ. ಹೌ ಮೈ ಮಾಲಿಕ್ಯೂಲ್ ಗೋಯಿಂಗ್ ಟು ರಿಯಾಕ್ಟ್ ಟು ದಟ್ ಪರ್ಟಿಕ್ಯುಲರ್ ಎನರ್ಜಿ ಆಫ್ ಲೈಟ್ ಅಥವಾ ಫ್ರೀಕ್ವೆನ್ಸಿ ಆಫ್ ಲೈಟ್ಗೆ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅಂತ ನಾವು ತಿಳ್ಕೊಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತಾ ಇದ್ವಿ. ಆದರೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳಲ್ಲ, ಮಾಸ್ ಸ್ಪೆಕ್ಟ್ರೋಮೀಟ್ರಿ ಅಂತ ಹೇಳ್ತಾರೆ. ಇಲ್ಲೇನು ಅಂದರೆ ಇಟ್ಸ್ ಅನ್ ಅನಾಲಿಟಿಕಲ್ ಟೆಕ್ನಿಕ್. ಇಲ್ಲಿಗೂ ಲೈಟ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಹಾಗಾಗಿ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳೋಕ್ಕಾಗಲ್ಲ, ಮಾಸ್ ಸ್ಪೆಕ್ಟ್ರೋಮೀಟ್ರಿ ಅಂತ ಹೇಳಬೇಕು. ಸೊ ನಾವು ತಪ್ಪು, ಯಾಕೆಂದರೆ ನಾವು ಸಿಲೆಬಸಲ್ಲಿ ಕೊಟ್ಟಾಗೂ ಹಾಗೆ ಕೊಟ್ಟಿದ್ದಾರೆ, IR ಸ್ಪೆಕ್ಟ್ರೋಸ್ಕೋಪಿ, UV ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ. ಸ್ಪೆಕ್ಟ್ರೋಸ್ಕೋಪಿ ಅಂತಂದರೆ ನಿಮ್ಗೆ ಏನಾಗುತ್ತೆ, ಲೈಟ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಇಲ್ಲಿ ಮಾಸ್ ಸ್ಪೆಕ್ಟ್ರೋಮಿಟ್ರಿ. ಸೊ ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್, ಇಟ್ಸ್ ಅನ್ ಟೆಕ್ನಿಕಲ್ ಅನಾಲಿಟಿಕಲ್ ಟೆಕ್ನಿಕ್ ಇದು. ಸೊ ಅಲ್ಲಿ ಏನು ಕಂಡುಹಿಡಿತೀವಿ ಅಂತಂದರೆ, ಮಾಸ್ ಟು ಎಲೆಕ್ಟ್ರಾನ್ ಚಾರ್ಜ್ ME ಆಫ್ ಎನ್ ಅಯಾನ್ಸ್ ಇನ್ ಸ್ಯಾಂಪಲ್ನ ಅದನ್ನು ಐಡೆಂಟಿಫೈ ಮಾಡ್ತೀವಿ. ಆ ಟೆಕ್ನಿಕ್ಗೆ, ಆ ಅನಾಲಿಟಿಕಲ್ ಟೆಕ್ನಿಕ್ಗೆ, ಅದಕ್ಕೆ ಯೂಸ್ ಮಾಡೋ ಟೂಲ್ಗೆ ನಾವೇನಂತ ಕರಿತೀವಿ, ಮಾಸ್ ಸ್ಪೆಕ್ಟ್ರೋಮೀಟ್ರಿ ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ME ರೇಷಿಯೋ, ಮಾಸ್ ಬೈ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ಮಾಸ್ ಟು ಚಾರ್ಜ್ ರೇಷಿಯೋ ಅಂತ ಹೇಳ್ತಾರೆ. ಕೆಲವು ಕಡೆಗೆ ME ಕೊಡ್ತಾರೆ, ಕೆಲವು ಬುಕ್ಸಲ್ಲಿ MZ ಕೊಡ್ತಾರೆ. ಅದನ್ನು ಐಡೆಂಟಿಫೈ ಮಾಡ್ತೀವಲ್ಲ, ಅದನ್ನು ಡಿಟರ್ಮೈನ್ ಮಾಡ್ತೀವಲ್ಲ, ಆ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ಮಾಸ್ ಸ್ಪೆಕ್ಟ್ರೋಮಿಟ್ರಿ ಅಂತ ಕರಿತೀವಿ. ಇದರಿಂದ ನನಗೇನು ಗೊತ್ತಾಗುತ್ತೆ ಅಂದರೆ, ಕೊಟ್ಟಿರುವಂಥ ಕಾಂಪೌಂಡ್ದು ಫಂಕ್ಷನಲ್ ಗ್ರೂಪ್ ಯಾವುದಿದೆ, ಸ್ಟ್ರಕ್ಚರ್ಸ್ ಯಾವ ಥರ ಇದೆ, ಅದರದ್ದು ಮಾಲಿಕ್ಯುಲರ್ ಮಾಸ್ ಏನಾಗ್ತಾ ಇದೆ, ಅದೆಲ್ಲ ನನಗೆ ಇಂಪಾರ್ಟೆಂಟಾಗಿ ಗೊತ್ತಾಗುತ್ತೆ. ಐಸೋಟೋಪ್ಸ್ ಇದ್ದರೆ ಐಸೋಟೋಪ್ಸ್ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ಕೊಟ್ಟಿರುವಂಥ ಕಾಂಪೌಂಡಲ್ಲಿರುವಂಥ ಮಾಲಿಕ್ಯುಲರ್ ಮಾಸ್ ಏನಿದೆ ಅದನ್ನು ನನಗೆ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ಬೋದು ಟು ಅನಲೈಸ್ ದಿ ಗಿವನ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ನ ಅನಲೈಸ್ ಮಾಡೋದಕ್ಕೆ, ಕೊಟ್ಟಿರೋಂಥ ಕಾಂಪೌಂಡ್ ಯಾವುದು ಅಂತ ಡಿಟೆಕ್ಟ್ ಮಾಡೋದಕ್ಕೆ, ಟೆಸ್ಟ್ ಮಾಡೋದಕ್ಕೆ ನಾನು ಈ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಹಾಗಾದರೆ ಇದ್ರದ್ದು ಪ್ರಿನ್ಸಿಪಲ್ ಏನು ಅಂತ. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಅದೇ ಹೇಳಿದ ಜನರಲಿ ಅದೆಲ್ಲ ಕಡೆಗೂ ಬಂದಿದೆ, ಹಾಗಾಗಿ ಹೇಳ್ತಿದ್ದಾರೆ. ಬಿಕಾಸ್ ಈಗ IR ಆಗಿರ್ಬೋದು, UV ಆಗಿರ್ಬೋದು, NMR ಆಗಿರ್ಬೋದು, ಅಲ್ಲೆಲ್ಲ ಏನು ಮಾಡ್ತೀವಿ ಅಂತಂದರೆ ನಾವು ಸ್ಪೆಕ್ಟ್ರೋಸ್ಕೋಪಿ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಅಲ್ಲೂ ಏನು ಮಾಡ್ತೀವಿ, ಅನ್ನೋನ್ ಕಾಂಪೌಂಡ್ದು ಸ್ಟ್ರಕ್ಚರಲ್ ಎಲಿಸಿಡೇಷನ್, ಸ್ಟ್ರಕ್ಚರ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ನ ಐಡೆಂಟಿಫೈ ಮಾಡ್ತೀವಿ. ಈ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಸ್ಟ್ರಕ್ಚರ್ ಆಫ್ ಎನ್ ಕಾಂಪೌಂಡ್ನ ಐಡೆಂಟಿಫೈ ಮಾಡ್ತೀವಿ. ಅಲ್ಲೆಲ್ಲ ಏನು ಮಾಡಿರ್ತೀವಿ, ಬೇರೆ ಬೇರೆ ಅಮೌಂಟ್ ಆಫ್ ಎನರ್ಜಿ ಆಫ್ ದಿ ಲೈಟ್ನ ನಾನು ಮಾಲಿಕ್ಯೂಲ್ ಮೇಲೆ ಬೀಳೋ ಥರ ಮಾಡಿರ್ತೀನಿ. ಇಲ್ಲಿ ಲೈಟ್ ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಸಿನ್ಸ್ ಅದೆಲ್ಲರೂ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತಾರೆ ಅಂತ, ಇದಕ್ಕೂ ಜನರಲಿ ಸ್ಪೆಕ್ಟ್ರೋಸ್ಕೋಪಿ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಇಸ್ ದ ಮೋಸ್ಟ್ ಆಕ್ಯುರೇಟ್ ಮೆಥಡ್ ಫಾರ್ ಡಿಟರ್ಮೈನಿಂಗ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಎ ಕಾಂಪೌಂಡ್ ಆ್ಯಂಡ್ ಇಟ್ಸ್ ಎಲಿಮೆಂಟಲ್ ಕಾಂಪೋಸಿಷನ್. ಇನ್ ದಿಸ್ ಟೆಕ್ನಿಕ್ ಮಾಲಿಕ್ಯೂಲ್ಸ್ ಆರ್ ಬಂಬಾರ್ಡೆಡ್ ವಿತ್ ಅ ಬೀಮ್ ಆಫ್ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಫಸ್ಟು ನಾವು ನಮ್ಗೆ ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಮೇಕ್ ಮೈ ಆರ್ಗ್ಯಾನಿಕ್ ಕಾಂಪೌಂಡ್ ಟು ಬಂಬಾರ್ಡ್ ವಿತ್ ಹೈ ಬೀಮ್ ಆಫ್ ಎನರ್ಜೆಟಿಕ್ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದ ಮಾಲಿಕ್ಯೂಲ್ಸ್ ಆರ್ ಅಯನೈಸ್ಡ್ ಆ್ಯಂಡ್ ಬ್ರೋಕನ್ ಅಪ್ ಇಂಟು ಮೆನಿ ಫ್ರ್ಯಾಗ್ಮೆಂಟ್ಸ್. ಸಮ್ ಆಫ್ ದೆಮ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಸೊ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡಿದ ತಕ್ಷಣ ಎಲೆಕ್ಟ್ರಾನ್ ರಿಮೂವ್ ಮಾಡುತ್ತೆ. ಎಲೆಕ್ಟ್ರಾನ್ ರಿಮೂವ್ ಮಾಡಿದ ತಕ್ಷಣ ನಿಮಗೆ ಬರೋ ಅಂಥ ಫ್ರ್ಯಾಗ್ಮೆಂಟ್ ಏನು ಉಳಿತಲ್ಲ ಅದು ಯೂಶಲಿ ಪಾಸಿಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಸೊ ನಾನು ಏನು ಮಾಡ್ತೀನಿ, ನಾನು ಕೊಟ್ಟಿರುವಂಥ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ಪಾಸಿಟಿವ್ಲಿ ಚಾರ್ಜ್ಡ್ ಕಾಂಪೊನೆಂಟ್ ಆಗಿ, ಫ್ರ್ಯಾಗ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತೀನಿ ಬೈ ಬಂಬಾರ್ಡಿಂಗ್ ಮೈ ಮಾಲಿಕ್ಯೂಲ್ ವಿತ್ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡಿದಾಗ. ಸೊ ಏನಾಯಿತು, ಈ ಫ್ರ್ಯಾಗ್ಮೆಂಟು ಹೈಲಿ ಅನ್ಸ್ಟೇಬಲ್ ಇರುತ್ತೆ, ಮತ್ತೆ ಅದೇನಾಗ್ತಾ ಹೋಗುತ್ತೆ, ಮತ್ತೆ ಫ್ರ್ಯಾಗ್ಮೆಂಟ್ ಆಗ್ತಾ ಹೋಗುತ್ತೆ.
ಪ್ರತಿ ಸಲ ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಕೆಲವೊಂದ್ಸಲ ನ್ಯೂಟ್ರಲ್ ಮಾಲಿಕ್ಯೂಲ್ಸು ಬರ್ಬೋದು, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಬೇರೆ ಬೇರೆ ಬರ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಪಾಸಿಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಮಾಸ್ ಅದನ್ನೆಲ್ಲ ಒಂದು ಕಡೆಗೆ ಕಲೆಕ್ಟ್ ಮಾಡಿಕೊಂಡು ಅದು ಯಾವುದು ಅಂತ ನಾನು ಐಡೆಂಟಿಫೈ ಮಾಡ್ತೀನಿ. ಅಥವಾ ಒಂದು ಎಲೆಕ್ಟ್ರಾನ್ ಫಸ್ಟ್ ಟೈಮ್ ಮಾಡಿದಾಗ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಫಸ್ಟು ನಾನು ಹೈ ಎನರ್ಜೆಟಿಕ್ ಬೀಮ್ ಜೊತೆಗೆ ಎಲೆಕ್ಟ್ರಾನ್ ಜೊತೆಗೆ ಇಂಟ್ರಾಕ್ಟ್ ಮಾಡಿದಾಗ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀನಿ. ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ನನಗೆ ಬರೋ ಅಂಥದ್ದಕ್ಕೆ ಏನಂತ ಕರಿತೀನಿ, ಬರೋ ಅಂಥ ಅಯಾನ್ಗೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಗೆ ನಾನು ಏನು ಕರಿತೀನಿ ಅಂದರೆ M/E ರೇಷಿಯೋ ಅದ್ರ ಬಗ್ಗೆ ವ್ಯಾಲ್ಯೂ ಕೊಡುತ್ತೆ. ಇಟ್ ಹ್ಯಾಸ್ ಎ ಪರ್ಟಿಕ್ಯುಲರ್ M/E ರೇಷಿಯೋ ನನಗೆ ವ್ಯಾಲ್ಯೂ ಕೊಡುತ್ತೆ. ಮೋಸ್ಟ್ ಆಫ್ ದಿ ಅಯಾನ್ಸ್ to the charge is 1. Thus M/E ratio is simply the molecular mass of the ion. ಒಂದು ಎಲೆಕ್ಟ್ರಾನ್ ನಾನು ರಿಮೂವ್ ಮಾಡಿದಾಗ ಏನು ಬರುತ್ತಲ್ಲ ಅದು ಏನಾಗಿರುತ್ತೆ, ಪರ್ಟಿಕ್ಯುಲರ್ ಮಾಸ್ ಆಫ್ ದಿ ಮಾಲಿಕ್ಯೂಲ್ ಇದೆ. ಸೊ ಮೋಲಾರ್ ಮಾಸ್ ನಾನು ಈಸಿಯಾಗಿ ಈ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ಮಾಡ್ಬೋದು. These ions are then accelerated and passed through electric or magnetic field. Based on their mass to charge ratio, the ions are reflected differently. The detector records the ions, producing a mass spectrum, a graph of ion abundance versus M/E ratio. Lighter ions are reflected more, heavier ions less, allowing separation and identification. So entire process ಅಲ್ಲಿ ಹೇಗಾಗುತ್ತೆ ಅಂತಂದರೆ, ಫಸ್ಟು ನಾನೇನು ಮಾಡ್ತೀನಿ, ನನ್ನ ಮಾಲಿಕ್ಯೂಲ್ ಜೊತೆಗೆ ಹೈಲಿ ಎನರ್ಜೆಟಿಕ್ ಆಗಿರುವಂಥ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡಿಸಿದಾಗ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಒಂದು ಎಲೆಕ್ಟ್ರಾನ್ ರಿಮೂವ್ ಆಗಿದ ತಕ್ಷಣ ಏನು ಬರುತ್ತೆ, ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಬರುತ್ತೆ. ಅದ್ರ ಯಾವುದಕ್ಕೆ ಪರ್ಟೈನ್ ಆಗಿರುತ್ತೆ, M/Eಗೆ ಪರ್ಟೈನ್ ಆಗಿರುತ್ತೆ. ಅದಾದಮೇಲೆ ಏನು ಮಾಡ್ತೀನಿ, ಮತ್ತೆ ಆ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಮತ್ತೆ ಫ್ರಾಗ್ಮೆಂಟ್ ಆಗ್ತಾ ಹೋಗುತ್ತೆ, ಮತ್ತೆ ಡಿವೈಡ್ ಆಗ್ತಾ ಹೋಗುತ್ತೆ ಟು ಎ ಸ್ಮಾಲರ್ ಮಾಲಿಕ್ಯೂಲ್ಸ್ ಆಗಿ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಕನ್ವರ್ಟ್ ಆಗಿಬಿಟ್ಟು ಬೇರೆ ಬೇರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ಬೈ ಯೂಸಿಂಗ್ ದಿ ಮಾಸ್ ಸ್ಪೆಕ್ಟ್ರೋಮೆಟ್ರಿ. ಸೊ ಅದನ್ನೇನು ಮಾಡ್ತೀವಿ, ಆಕ್ಸಿಲರೇಟ್ ಮಾಡ್ತೀವಿ. ಯಾವ ರೀತಿ, ಇನ್ ಪ್ರೆಸೆನ್ಸ್ ಆಫ್ ಐದರ್ ಮ್ಯಾಗ್ನೆಟಿಕ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದೇ M/E ಇರುವಂಥವೆಲ್ಲ ಒಂದೇ ಕಡೆಗೆ ನಾನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಯೂಸಿಂಗ್ ಎಲೆಕ್ಟ್ರಿಕ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಡಿಟೆಕ್ಟರ್ ಏನು ಮಾಡುತ್ತೆ, ಈಗ 5 M/E ಯಾವುದೋ ಒಂದು ಈಗ 25 ಮಾಸ್ ಇರುವಂಥದ್ದು ಬಂದಿದೆ ಅಂದರೆ ಅದನ್ನು ಒಂದು ಕಡೆ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, 30 ಇರೋದು ಬಂದಿದೆ ಅಂದರೆ ಅದನ್ನು ಒಂದು ಕಡೆ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ ಥರ ಏನು ಮಾಡ್ತಾ ಹೋಗುತ್ತೆ, ನಾನು ಫಸ್ಟು ಆಕ್ಸಿಲರೇಟ್ ಮಾಡ್ತೀನಿ, ಅದನ್ನು ಎಲ್ಲ ಒಂದೇ ಕಡೆಗೆ ಚಾನಲೈಸ್ ಮಾಡಿ ಒಂದೇ ಕಡೆಗೆ ಮೂವ್ ಆಗಂಗೆ ಮಾಡ್ತೀನಿ. ಬೇಸ್ಡ್ ಆನ್ ದೇರ್ M/E ರೇಷಿಯೋ ಲೈಟರ್ ಒನ್ಸ್ ಏನಾಗುತ್ತೆ, ಫಾಸ್ಟಾಗಿ ಬಂದುಬಿಡುತ್ತೆ, ಖಾಲಿ ಇರೋವಂಥವು ಬೇಗ ಕೆಳಗಡೆಗೆ ಬೀಳ್ತವೆ, ಹೆವಿ ಆಗಿರೋವಂಥವು ಸ್ಲೋಗಿ ಬರ್ತವೆ. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಹೆವಿ ಆಗಿರೋದು ಯಾವುದು, ಸ್ಲೋ ಆಗಿರೋದೇನು, ಬೇಸ್ಡ್ ಆನ್ ದೇರ್ M/E ರೇಷಿಯೋ ಅವನ್ನೆಲ್ಲ ನಾನು ಏನು ಮಾಡ್ತಾ ಹೋಗ್ತೀನಿ, ಬೇರೆ ಬೇರೆ ಕಡೆಗೆ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇನ್ಸ್ಟ್ರೂಮೆಂಟಲ್ಲಿ ಏನಾಗುತ್ತೆ ಅಂದರೆ, ಫಸ್ಟು ಸ್ಯಾಂಪಲ್ನ ತೊಗೊಳ್ತೀನಿ. ಆ ಸ್ಯಾಂಪಲ್ನ ಏನು ಮಾಡ್ತೀನಿ, ನಾನು ವೇಪರೈಸ್ ಮಾಡ್ತೀನಿ, ಅಯನೈಸೇಷನ್ ಮಾಡ್ತೀನಿ. ಬಿಕಾಸ್ ಯೂಶಲಿ ವೇಪರ್ ಸ್ಟೇಜಲ್ಲಿದ್ದರೆ ನನಗೆ ಎಲೆಕ್ಟ್ರಾನ್ಸ್, ಬಿಕಾಸ್ ಇನ್ ದಿ ವೇಪರ್ ಸ್ಟೇಜ್ ಆರ್ ಇನ್ ಎ ಗೇಷಿಯಸ್ ಸ್ಟೇಟ್, ದ ಅಯಾನ್ಸ್ ಡು ನಾಟ್ ಹ್ಯಾವ್ ಎ, ಅಥವಾ ದ ಮಾಲಿಕ್ಯೂಲ್ಸ್ ಡು ನಾಟ್ ಹ್ಯಾವ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹಂಗಾಗಿ ನಾನು ಸ್ಯಾಂಪಲ್ನ ವೇಪರೈಸ್ ಫಾರ್ಮಲ್ಲಿ ತೊಗೊಳ್ತೀನಿ. ಅದನ್ನೇನು ಮಾಡ್ತೀನಿ, ಅಯನೈಸೇಷನ್ ಚೇಂಬರ್ಗೆ ಹಾಕ್ತೀನಿ. ಅಯನೈಸೇಷನ್ ಚೇಂಬರಲ್ಲಿ ಏನಾಗುತ್ತೆ, ಹೈಲಿ ಎನರ್ಜೆಟಿಕ್ ಆಗಿರುವಂಥ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡ್ತೀನಿ. ಬಂಬಾರ್ಡ್ ಮಾಡಿದಾಗ ನನಗೇನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಬರ್ತವೆ. ಆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸನ್ನು ಆಕ್ಸಿಲರೇಟ್ ಮಾಡ್ತೀನಿ ಇನ್ ಪ್ರೆಸೆನ್ಸ್ ಆಫ್ ಐದರ್ ಮ್ಯಾಗ್ನೆಟಿಕ್ ಆರ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡಲ್ಲಿ. ಸೊ ಬೇಸ್ಡ್ ಆನ್ ದೇರ್ M/E ಈ ಅಯಾನ್ಸ್ ಮಾಸ್, ಹೈ ಮಾಸ್ ಅಯಾನ್ ಏನಾಗುತ್ತೆ, ಲೋ ಡಿಫ್ಲೆಕ್ಷನ್ ಆಗುತ್ತೆ. ಲೈಟ್ ಆಗಿರೋವಂಥದ್ದು ಬೇಗ ಹೈ ಡಿಫ್ಲೆಕ್ಷನ್ ಆಗುತ್ತೆ. ಅದನ್ನೆಲ್ಲ ಒಂದು ಕಡೆಗೆ ಕಲೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟು ಇನ್ಲೆಟ್ ಇದೆ, ಸೋರ್ಸ್ ಹಾಕ್ತೀನಿ, ಅನಲೈಸರಲ್ಲಿ ಅನಲೈಸ್ ಮಾಡ್ಕೊಳ್ತೀನಿ, ಬೇರೆ ಬೇರೆ ಕಡೆಗೆ ಕಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಅದನ್ನು ಮ್ಯಾಗ್ನಿಫೈಯರ್ ಜೊತೆಗೆ ಅಥವಾ ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡ್ತೀನಿ, ನನಗೆ ಗ್ರಾಫ್ ಬರ್ತಾ ಹೋಗುತ್ತೆ. ಸೊ ಗ್ರಾಫ್ ನನಗೆ ಏನು ಕೊಡುತ್ತೆ ಅಂದರೆ ಅಬೆಂಡೆನ್ಸ್ ವರ್ಸಸ್ M/E ರೇಷಿಯೋ ಅಥವಾ M/Z ರೇಷಿಯೋ ಕೊಡುತ್ತೆ. ಹೇಗೆ ಡೋಂಟ್ ಗೆಟ್ ಕನ್ಫ್ಯೂಸ್, ಕೆಲವು ಬುಕ್ಗಳಲ್ಲಿ M/E ಕೊಟ್ಟಿದ್ದಾರೆ, ಕೆಲವು ಬುಕ್ಕಲ್ಲಿ M/Z ಕೊಟ್ಟಿದ್ದಾರೆ, ಒನ್ ಆ್ಯಂಡ್ ದಿ ಸೇಮ್. ಸೊ ನೀವು ಇನ್ಸ್ಟ್ರೂಮೆಂಟೇಷನ್ ನೋಡೋದಾದರೆ ಫಸ್ಟ್ ನಾವೇನು ಮಾಡ್ತೀನಿ, ವೇಪರೈಸ್ಡ್ ಸ್ಯಾಂಪಲ್ನ ಅಯನೈಸೇಷನ್ ಚೇಂಬರ್ ಒಳಗಡೆ ಹಾಕ್ತೀನಿ. ಅಯನೈಸೇಷನ್ ಚೇಂಬರಲ್ಲಿ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಜನರೇಟ್ ಆಗ್ತವೆ. ಅದನ್ನು ಆಕ್ಸಿಲರೇಟ್ ಮಾಡ್ತೀನಿ, ಅಂದರೆ ಎಲ್ಲನೂ ಒಂದೇ ಕಡೆಗೆ, ಎಲ್ಲ ಕಡೆಗೂ ಚಲಾಪಿಲಿಯಾಗಿ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸು ವೇಪರ್ ಸ್ಟೇಜಲ್ಲಿದೆ, ಎಲ್ಲ ಕಡೆಗೂ ಓಡಾಡ್ತಿರ್ತವೆ. ಅದನ್ನೆಲ್ಲ ಚಾನಲೈಸ್ ಮಾಡಿ ಆಕ್ಸಿಲರೇಟ್ ಮಾಡಿ ಎಲ್ಲನೂ ಒಂದೇ ಕಡೆಗೆ ಮೂವ್ ಆಗಂಗೆ ಮಾಡ್ತೀನಿ. ಅವು ಬಂದು ಏನು ಮಾಡ್ತವೆ, ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತವೆ, ಡಿಫ್ಲೆಕ್ಟ್ ಆಗ್ತವೆ. ಡಿಫ್ಲೆಕ್ಟ್ ಆಗಿರೋದನ್ನೆಲ್ಲ ಏನು ಮಾಡ್ತೀನಿ, ಬೇರೆ ಬೇರೆ M/E ಇರೋವಂಥದ್ದನ್ನೆಲ್ಲ ಬೇರೆ ಬೇರೆ ಕಡೆಗೆ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ, ಡಿಟೆಕ್ಟ್ ಮಾಡ್ತಾ ಹೋಗ್ತೀನಿ, ಅದನ್ನು ಆ್ಯಂಪ್ಲಿಫೈ ಮಾಡ್ತೀನಿ, ಆಮೇಲೆ ಅದನ್ನು ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಅದರಿಂದ ನನಗೆ ಗ್ರಾಫ್ ಬರುತ್ತೆ.
ಸೊ ದಿಸ್ ಇಸ್ ಸಮಥಿಂಗ್ ಅಬೌಟ್ ದ ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಎ ಪ್ರಿನ್ಸಿಪಲ್ ಇಸ್ ವೆರಿ ಸಿಂಪಲ್. ನಾನು ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ನ ಪಾಸಿಟಿವ್ಲಿ ಚಾರ್ಜ್ಡ್ ಆಗಿ ಕನ್ವರ್ಟ್ ಮಾಡ್ತೀನಿ, ಹಂಗಾಗಿ ಎಂ/ಇ ಬರುತ್ತೆ. ಎಂ/ಇ ಬರೋದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ನಾನು ಇದು ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡು ಯಾವುದಿರ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ದಟ್ ಇಸ್ ಅ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಸೊ ಈಗ ಇನ್ಸ್ಟ್ರುಮೆಂಟೇಷನ್ ನೋಡೋದಾದರೆ ಫಸ್ಟ್ ಏನಾಗುತ್ತೆ, ಅಯನೈಸೇಷನ್ ಚೇಂಬರ್ಗೆ ಬರುತ್ತೆ. ಚಿತ್ರದಲ್ಲಿ ನೋಡಿ ಹೇಗಾಗಿದೆ ಅಂತ. ಈ ವೇಪರೈಸ್ಡ್ ಸ್ಯಾಂಪಲ್ ಏನಿದೆಯಲ್ಲ ಅದನ್ನು ನಾನು ಏನು ಮಾಡ್ತೀನಿ, ಒಳಗಡೆಗೆ ಬಿಡ್ತೀನಿ. ಬಿಟ್ಟಿದ ತಕ್ಷಣ ಏನಾಗುತ್ತೆ, ಅಯನೈಸೇಷನ್ ಚೇಂಬರ್ಗೆ ಹೋಗುತ್ತೆ. ಅಯನೈಸೇಷನ್ ಚೇಂಬರಲ್ಲಿ ಎಲೆಕ್ಟ್ರಿಕಲಿ ಹೀಟೆಡ್ ಮೆಟಲ್ ಕಾಯಿಲ್ಗಳನ್ನ ಯೂಸ್ ಮಾಡಿರ್ತೀನಿ. ಎಲೆಕ್ಟ್ರಾನ್ ಟ್ರ್ಯಾಪ್ ಇರುತ್ತೆ, ಅದೇನು ಮಾಡುತ್ತೆ, ಎಲೆಕ್ಟ್ರಾನ್ನ ಟ್ರ್ಯಾಪ್ ಮಾಡುತ್ತೆ. ಈ ಅಯಾನ್ ರಿಪೆಲ್ಲರು ವಾಪಸ್ ಹೋಗದೇ ಇರೋ ಥರ ತಡೀತೆ. ಟ್ರ್ಯಾಪ್ ಮಾಡಿಬಿಟ್ಟು ಅದನ್ನು ಏನು ಮಾಡುತ್ತೆ, ಜನ್ರೇಟ್ ಮಾಡೋಕ್ಕೆ ಶುರು ಮಾಡ್ತವೆ. ಅವೆಲ್ಲನೂ ಬಿಕಾಸ್ ದೆರ್ ಇಸ್ ನೋ ಔಟ್ಲೆಟ್, ಇರೋದೇ ಒಂದೇ ಕಡೆಗೆ. ಈ ಬ್ಯಾಕ್ ಸೈಡ್ ಹೋಗಬೇಕು ಅಂದರೆ ಅಯಾನ್ ರಿಪೆಲ್ಲರ್ ಇದೆ, ಅದು ರಿಪೆಲ್ ಮಾಡುತ್ತೆ. ನೀವು ಮುಂದಕ್ಕೆ ಹೋಗುವಂಥ ಮುಂದಕ್ಕೆ ತಳ್ಳುತ್ತೆ. ಸೊ ಹೊರಗಡೆ ಏನು ಬರುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಹೊರಗಡೆ ಬರುತ್ತೆ. ಆಟಮ್ ಈಸ್ ಅಯನೈಸ್ಡ್ ಬೈ ಕಿಕಿಂಗ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಆಫ್ ಟು ಗಿವ್ ಎ ಪಾಸಿಟಿವ್ ಅಯಾನ್. The particles in the sample are bombarded with a stream of electrons to knock one or more electrons out of the sample particles to make positive ions. Most of the positive ions formed will carry a charge +1. These positive ions are persuaded out into the rest of the mission by the ion repeller, which is another metal plate carrying a slight positive charge. So ಈಗ ಏನಾಗಿದೆ, ನಂದು ವೇಪರೈಸ್ ಸ್ಯಾಂಪಲ್ ಇದೆ. ಆ ಸ್ಯಾಂಪಲ್ನ ಏನು ಮಾಡ್ತಾ ಇದ್ದೀನಿ, ಇದ್ರೊಳಗಡೆಗೆ ಬಿಡ್ತಾ ಇದ್ದೀನಿ. ಚಿತ್ರದಲ್ಲಿ ನೋಡಿ ಆರೋ ಮಾರ್ಕ್ ತೋರಿಸಿದ್ದೀವಿ, ಅಲ್ಲಿ ಬಿಡ್ತಾ ಇದ್ದೀನಿ. ಅದನ್ನು ಏನು ಮಾಡ್ತಾ ಇದ್ದೀನಿ, ನಾನು ಹೈಲಿ ಎನರ್ಜೆಟಿಕ್ ಆಗಿರೋ ಅಂಥ ಎಲೆಕ್ಟ್ರಾನ್ಸ್ ಜೊತೆಗೆ ಬಂಬಾರ್ಡ್ ಮಾಡ್ತಾ ಇದ್ದೀನಿ. ಅಥವಾ ಎಲೆಕ್ಟ್ರಿಕಲಿ ಹೀಟೆಡ್ ಮೆಟಲ್ ಕಾಯಿಲ್ನ ಇಟ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಬಂಬಾರ್ಡ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆಗೆ ಏನು ಬಿಟ್ಟಿದ್ದೀನಿ ನಾನು, ಬಂಬಾರ್ಡ್ ಮಾಡಿದಾಗ ಏನಾಯಿತು, 1 or 2 ಎಲೆಕ್ಟ್ರಾನ್ಸ್ ರಿಮೂವ್ ಆಯಿತು, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಬಂತು. ಅಯಾನ್ಸು ಬ್ಯಾಕ್ ಹೋಗದೆ ಇರೋಂಗೆ ಇದು ಅಯಾನ್ ರಿಪೆಲ್ಲರ್ ಏನು ಮಾಡುತ್ತೆ, ಪುಷ್ ಮಾಡುತ್ತೆ ಮುಂದಕ್ಕೆ ಹೋಗುವಂತ. ಇಲ್ಲೊಂದು ಅಯಾನ್ ರಿಪೆಲ್ಲರ್ ಇದೆ, ಇಲ್ಲೊಂದು ಅಯಾನ್ ರಿಪೆಲ್ಲರ್ ಇದೆ. ಅದು ಎಲ್ಲನೂ ಏನು ಮಾಡುತ್ತೆ, ಒಂದೇ ಕಡೆಗೆ ಹೋಗೋಕ್ಕೆ ಮಾಡುತ್ತೆ. ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡ್ತೀವಿ, ಟ್ರ್ಯಾಪ್ ಮಾಡ್ತೀವಿ. ಎಲೆಕ್ಟ್ರಾನ್ಸ್ನ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಬರುತ್ತೆ. ಎಲ್ಲ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಒಂದೇ ಕಡೆಗೆ ಮೂವ್ ಆಗಂಗೆ ನಾವು ಮಾಡ್ತೀವಿ ಇನ್ ಅಯನೈಸೇಷನ್ ಚೇಂಬರ್. ಅದಾದಮೇಲೆ ಏನಾಯಿತು, ಈಗ ಎಲೆಕ್ಟ್ರಾನ್ಸ್ ರಿಮೂವ್ ಆಯಿತು. ಎಷ್ಟೊಂದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಜನ್ರೇಟ್ ಆಗಿರೋದನ್ನೆಲ್ಲ ನಾವೇನು ಮಾಡಬೇಕು, ಒಂದೇ ಕಡೆಗೆ ಪುಷ್ ಮಾಡಬೇಕು. ಎಲ್ಲೆಲ್ಲೋ ಓಡಾಡ್ತಿರ್ತವೆ. ನಾನು ಮುಂಚೆನೇ ಹೇಳ್ದಂಗೆ ಆಲ್ ಆಫ್ ದಮ್ ಆರ್ ಇನ್ ಎ ಗೇಷಿಯಸ್ ಸ್ಟೇಟಲ್ಲಿ ಇರ್ತವೆ, ಪಾಸಿಟಿವ್ಲಿ ಚಾರ್ಜ್ ಇರ್ತವೆ, ಲೈಟ್ ವೇಟ್ ಇರ್ತವೆ. ಹಾಗಾಗಿ ಏನಾಗ್ತಿರ್ತವೆ, ದೇ ವಿಲ್ ಬಿ ಮೂವಿಂಗ್ ಇನ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಎಂಟೈರ್ ಚೇಂಬರ್, ಅಯನೈಸೇಷನ್ ಚೇಂಬರಲ್ಲಿ ಹೆಂಗೆ ಬೇಕೋ ಹಂಗೆ ಓಡಾಡ್ತಿರ್ತವೆ. ಅದನ್ನೆಲ್ಲ ಏನು ಮಾಡಬೇಕು, ಆಕ್ಸಿಲರೇಟ್ ಮಾಡಬೇಕು. ಎಲ್ಲನೂ ಒಂದೇ ಕಡೆಗೆ ಪುಷ್ ಮಾಡ್ತೀವಿ. ಆಕ್ಸಿಲರೇಟ್ ಅಂದರೆ ಒಂದೇ ಕಡೆಗೆ ಎಳ್ಕೊಂಬರೋದು. ಸೊ ದಟ್ ಆಲ್ ಆಫ್ ದೆಮ್ ಕ್ಯಾನ್ ಹ್ಯಾವ್ ದಿ ಸೇಮ್ ಕೈನೆಟಿಕ್ ಎನರ್ಜಿ. ಎಲ್ಲದಕ್ಕೂ ಕೈನೆಟಿಕ್ ಎನರ್ಜಿ ಒಂದೇ ಇರೋ ಥರ ನಾನು ಏನು ಮಾಡ್ಕೋಬೇಕು, ಅದನ್ನು ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ತೀನಿ, ಆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ರಿಪಲ್ಡ್ ಅವೇ ಫ್ರಮ್ ದಿ ಪಾಸಿಟಿವ್ ಅಯನೈಸೇಷನ್ ಚೇಂಬರ್ ಆ್ಯಂಡ್ ಪಾಸ್ ಥ್ರೂ 3 ಸ್ಲಿಟ್ಸ್. ಇದನ್ನು ಇಲ್ಲಿ ಏನಾಗುತ್ತೆ ಅಂದರೆ, ಆಕ್ಸಿಲರೇಷನಲ್ಲಿ ಏನಾಗುತ್ತೆ, 3 ಸ್ಲಿಟ್ ಆಗಿರೋವಂಥ ಚೇಂಬರ್ನ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಸ್ಲಿಟ್ಗೂ ಏನಾಗಿರುತ್ತೆ, ಬೇರೆ ಬೇರೆ ವೋಲ್ಟೇಜ್ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ. The positive ions are repelled away from the positive ionization chamber and pass through the 3 slits with a voltage in the decreasing order. Middle slit carries some intermediate voltage and final 0 volt. All the ions are accelerated into finely focused beam. So ಏನು ಮಾಡ್ತೀವಿ, 3 ಹೈಲಿ ಎನರ್ಜೆಟಿಕ್ ಆಗಿರುವಂಥ ವೋಲ್ಟೇಜ್ ಇರುವಂಥ 3 ಸ್ಲಿಟ್ ಇರುವಂಥ ಚೇಂಬರ್ ಒಳಗಡೆ ಆಕ್ಸಿಲರೇಟ್ ಮಾಡ್ತೀವಿ. ಎಲ್ಲ ಹೈಲಿ ಎನರ್ಜೆಟಿಕ್ ಆಗಿರುವಂಥ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ಏನು ಮಾಡ್ತೀವಿ, ಆಕ್ಸಿಲರೇಟ್ ಮಾಡಿ ಪುಷ್ ಮಾಡ್ತೀವಿ. ಫಸ್ಟ್ರಲ್ಲಿ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ವೋಲ್ಟೇಜ್ ಇರುತ್ತೆ, ಮಧ್ಯದಲ್ಲಿ ಕಡಿಮೆ ಇರುತ್ತೆ, ಕೊನೆದಕ್ಕೆ ಕಡಿಮೆ ವೋಲ್ಟೇಜ್ ಇರುತ್ತೆ. ಸೊ ಅದನ್ನೆಲ್ಲ ಏನು ಮಾಡ್ತೀವಿ, ಹೈ ವೋಲ್ಟೇಜ್ ಇರೋ ಚೇಂಬರ್ಗೆ ಏನು ಮಾಡ್ತೀವಿ, ಪುಷ್ ಮಾಡ್ತೀವಿ. ಎಲ್ಲ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಅವೆಲ್ಲ ಏನು ಮಾಡ್ತವೆ, ಒಂದು ಕಡೆಗೆ ಬರ್ತವೆ. ಇದಕ್ಕೆ ಏನಂತ ಕರಿತೀವಿ, ಆಕ್ಸಿಲರೇಷನ್ ಅಂತ ಕರಿತೀವಿ. ಫೈನ್ಲಿ ಫೋಕಸ್ ಆಗಿ ಇರೋವಂಥ ಎಲ್ಲ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಹ್ಯಾಸ್ ಬೀನ್ ಜನರೇಟೆಡ್ ಇನ್ ದಿ ಅಯನೈಸೇಷನ್ ಚೇಂಬರ್. ಅವೆಲ್ಲನೂ ಏನಾಗಬೇಕು, ಆಕ್ಸಿಲರೇಟ್ ಆಗಿ ಎಲ್ಲನೂ ಹೊರಗಡೆಗೆ ಬರಬೇಕು. ಅದು ಕೆಲಸ. ಹೊರಗಡೆ ಏನು ಬರುತ್ತಲ್ಲ ಅದನ್ನು ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸಬ್ಜೆಕ್ಟ್ ದಟ್ ಟು ದಿ ಅಯಾನ್ಸ್ ಆರ್ ಸಬ್ಜೆಕ್ಟ್ ಟು ದಿ ಮ್ಯಾಗ್ನೆಟಿಕ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಅದನ್ನು ಹಾಕ್ತಾರೆ. ಇದಕ್ಕೆ ಏನಂತ ಕರಿತೀವಿ, ಡಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಸೊ ಬೇಸ್ಡ್ ನಿಮಗೆ ಗೊತ್ತಿದೆ, ಮ್ಯಾಗ್ನೆಟಿಕ್ ಪೋಲ್ ಪಾಸಿಟಿವ್ಲಿ ಚಾರ್ಜ್ ಇರೋದಿದ್ರೆ ಅದು ಐಡೆಂಟಿಫೈ ಮಾಡ್ಕೊಳ್ಳುತ್ತೆ. ಹಾಗಾಗಿ ದ ಅಯಾನ್ಸ್ ಆರ್ ದೆನ್ ಡಿಫ್ಲೆಕ್ಟೆಡ್ ಬೈ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಕಾರ್ಡಿಂಗ್ ಟು ದೇರ್ ಮಾಸಸ್. ದ ಲೈಟರ್ ದೇ ಆರ್, ದ ಮೋರ್ ದೇ ಆರ್ ಡಿಫ್ಲೆಕ್ಟೆಡ್. The amount of deflection also depends on the number of positive charges on the ion. The number of ion is charged, the more it gets deflected.
ಸೊ ಏನಾಗುತ್ತೆ ಇಲ್ಲಿ ಏನು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಎಮ್ ಬೈ ಇ ಇರೋದನ್ನೆಲ್ಲ ಏನು ಮಾಡ್ತೀವಿ ನಾವು ಪುಷ್ ಮಾಡ್ತೀವಿ. ಆಫ್ಟರ್ ಆಕ್ಸಲರೇಷನ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಡಿಫ್ಲೆಕ್ಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಅವೇನಾಗ್ತವೆ, ಬೇರೆ ಬೇರೆ ಸ್ಟ್ರೀಮ್ಸ್ಗಾಗಿ ಅವು ಬೀಳಕ್ಕೆ ಶುರು ಮಾಡ್ತವೆ ಬೇಸ್ಡ್ ಆನ್ ದೇರ್ ಎಮ್ ಬೈ ಇ. ಲೈಟರ್ ಎಮ್ ಬೈ ಇ ಇರೋವಂಥದ್ದು ಬೇಗ ಬಂದ್ಬಿಡ್ತವೆ, ಹೆವಿಯರ್ ಆಗಿರೋವಂಥದ್ದು ಸ್ಲೋಗೆ ಬರುತ್ತೆ. ಸೊ ಹೆವಿ ಆಗಿರೋದನ್ನೆಲ್ಲ ಒಂದು ಕಡೆಗೆ, ಸ್ಲೋ ಆಗಿರೋದೆಲ್ಲ ಒಂದು ಕಡೆಗೆ, ಆ ರೀತಿಯಾಗಿ ನಾನು ಏನು ಮಾಡ್ತೀನಿ, ಬೇರೆ ಬೇರೆ ಕಂಟೈನರ್ಗಳಲ್ಲಿ ಅದನ್ನು ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನೇನು ಹೇಳ್ತೀನಿ, ಡಿಟೆಕ್ಟ್ ಮಾಡ್ತೀನಿ ಯಾವ್ಯಾವುದು ಎಮ್ ಬೈ ಇ ಇರೋವಂಥದ್ದು. ಈ ಫಾರ್ ಎಕ್ಸಾಂಪಲ್ 25 ಇರುವಂಥ ಎಮ್ ಬೈ ಇರೋವಂಥವು ಎಷ್ಟಿದ್ದಾವೆ, ಅದೇ ಥರ 40 ಎಮ್ ಬೈ ಇರೋವಂಥವು ಎಷ್ಟಿದ್ದಾವೆ, ಅದನ್ನೆಲ್ಲ ಏನು ಮಾಡ್ತೀನಿ, ಬೇರೆ ಬೇರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ಇರೋವಂಥದ್ದನ್ನೆಲ್ಲ ಏನು ಮಾಡ್ತಾ ಹೋಗ್ತೀನಿ, ನಾನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಒಂದೇ ಕಡೆಗೆ ಅದನ್ನು ಮಾಡ್ಕೊಳ್ತಿದ್ದ. ಬೀಮ್ ಆಫ್ ಅಯಾನ್ ಪಾಸಿಂಗ್ ಥ್ರೂ ದಿ ಮಿಷಿನ್ ಇಸ್ ಡಿಟೆಕ್ಟೆಡ್ ಎಲೆಕ್ಟ್ರಿಕಲಿ ಅದು ಎಷ್ಟಿದೆ ಅಂತ ನಾವು ಡಿಟೆಕ್ಟ್ ಮಾಡ್ತೀವಿ. ವೆನ್ ದ ಅಯಾನ್ ಹಿಟ್ಸ್ ದಿ ಮೆಟಲ್ ಬಾಕ್ಸ್, ಇಟ್ ಚಾರ್ಜ್ ಇಸ್ ನ್ಯೂಟ್ರಲೈಸ್ ಬೈ ದಿ ಎಲೆಕ್ಟ್ರಾನ್ ಜಂಪಿಂಗ್ ಫ್ರಮ್ ಮೆಟಲ್ ಟು ದಿ ಅಯಾನ್. This leaves the space amongst the electrons in the metal. The electrons in the wire shuffle along to fill it. The flow of electrons in the wire is detected as the electric current, which can be amplified and recorded. The more ions arriving, the greater the current. So ಅದೆಲ್ಲ ಏನು ಬರುತ್ತೆ, ಸೊ ಡಿಫ್ಲೆಕ್ಷನ್ ಆದಮೇಲೆ ಏನಾಗುತ್ತೆ, ಬೇರೆ ಬೇರೆ ಕಡೆ ಕಲೆಕ್ಟ್ ಆಗಿರೋದನ್ನ ಎಲೆಕ್ಟ್ರಿಕಲಿ ನಾವೇನು ಮಾಡ್ತೀವಿ, ಡಿಟೆಕ್ಟ್ ಮಾಡ್ತಾ ಹೋಗ್ತೀವಿ ಯೂಸಿಂಗ್ ಎ ಮ್ಯಾಗ್ನಿಫೈಯರ್. ಸೊ ಈ ರೀತಿಯಾಗಿ ಏನು ಮಾಡ್ತೀವಿ, ಬೇರೆ ಬೇರೆ ಎಮ್ ಬೈ ಇರೋ ಅಂಥ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನೆಲ್ಲ ನಾನು ಏನು ಮಾಡ್ಕೊಳ್ತಾ ಹೋಗ್ತೀನಿ, ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಅದನ್ನು ನಾನು ಏನು ಮಾಡ್ತೀನಿ, ರೆಕಾರ್ಡರ್ಗೆ ಹಾಕಿದಾಗ ರೆಕಾರ್ಡರ್ ಏನು ಮಾಡುತ್ತೆ, ರಿಲೇಟಿವ್ ಅಬೆಂಡೆನ್ಸ್ ವರ್ಸಸ್ ಎಮ್ ಬೈ ಇ ರೇಷಿಯೋ ನನಗೆ ಗ್ರಾಫ್ ಕೊಡುತ್ತೆ. ಆ ಗ್ರಾಫ್ಗೆ ನಾನು ಏನಂತ ಕರಿತೀವಿ, ಮಾಸ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಎ ಟಿಪಿಕಲ್ ಗ್ರಾಫ್ ಶೋಯಿಂಗ್ ದ ರಿಲೇಟಿವ್ ಡೆನ್ಸಿಟಿ ಆಫ್ ದಿ ಅಯಾನ್ಸ್ ವರ್ಸಸ್ ಎಮ್ ಬೈ ಇ ರೇಷಿಯೋ ಏನು ಬರುತ್ತೆ ಅದು ಕೊಡ್ತಾ ಹೋಗುತ್ತೆ. ದಿಸ್ ಈಸ್ ಸಮಥಿಂಗ್ ಅಬೌಟ್ ದಿ ಪ್ರಿನ್ಸಿಪಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್. ಪ್ರಿನ್ಸಿಪಲ್ ಇಸ್ ವೆರಿ ಸಿಂಪಲ್. ನಿಮ್ಗೆ ಕೊಟ್ಟಿರುವಂಥ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗೆ ಏನು ಮಾಡ್ತೀನಿ ನಾನು, ಹೈ ಎನರ್ಜೆಟಿಕ್ ಆಗಿರೋವಂಥ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡ್ತೀನಿ, 1 or 2 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡ್ತೀನಿ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ಏನು ಬರುತ್ತಲ್ಲ ಅಂಥ ಅಯಾನ್ಸ್ಗೆ ಎಮ್ ಬೈ ಇ ಅಂತ ಕರಿತೀನಿ. ಸೊ ಅದು ಏನಾಗುತ್ತೆ, ಅದಿರೋದು ಹಾಗೇ ಇರಲ್ಲ, ಮತ್ತೆ ಫ್ರಾಗ್ಮೆಂಟ್ ಆಗ್ತಾ ಹೋಗುತ್ತೆ. ಆ ಫ್ರಾಗ್ಮೆಂಟ್ ಆಗ್ತಾ ಇರೋವಂಥ ಎಲ್ಲ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ಆಕ್ಸಿಲರೇಟ್ ಮಾಡ್ತೀನಿ. ಆಕ್ಸಿಲರೇಟ್ ಮಾಡಿದ್ಮೇಲೆ ಅದನ್ನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಡಿಫ್ಲೆಕ್ಟ್ ಯೂಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡಿಕೊಂಡು ಅದನ್ನು ಡಿಫ್ಲೆಕ್ಟ್ ಮಾಡ್ಕೊಳ್ತೀನಿ. ಬೇರೆ ಬೇರೆ ವೆಯ್ಟ್ ಇರೋವಂಥದ್ದನ್ನು ನಾನು ಏನು ಮಾಡ್ತಾ ಹೋಗ್ತೀನಿ, ಬೇರೆ ಬೇರೆ ಕಡೆ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ ಬೇಸ್ಡ್ ಆನ್ ದಿ ಅಮೌಂಟ್ ಆಫ್ ಅಯಾನ್ಸ್, ಡಿಫ್ರೆಂಟ್ ಎಮ್ ಬೈ ಇ ಇರುವಂಥ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ವಿಚ್ ಹ್ಯಾವ್ ಬೀನ್ generated. Based on that, I can easily find out what are the functional group present, what is the mass of the organic compound given in the molecule anta. Thank you, all the best, good luck.